ಎಷ್ಟೊಂದು ಅಹಂಕಾರ ಬಂದೈತೆ ಅಂದರೆ ಈ ಸರ್ಕಾರಕ್ಕೆ. ಕರೆ ಟೋಪಿ MLA ಅಂತ ಕರೀತಾರೆ, ಕರೆ ಟೋಪಿ MLA ಅಂತ ಕರೀತಾರೆ. ಇದು ಒಬ್ಬ ಈ ನಾಡಿನ ಉಪಮುಖ್ಯಮಂತ್ರಿ, ಒಬ್ಬ ಜನಪ್ರತಿನಿಧಿಗೆ ಕರೆಯುವಂಥ ಶೋಭೆನಾ? ಈಗ ಹಂಗಾರೆ ಕೇಂದ್ರದ ಸಚಿವರು ಯಾರಾದರೂ ಬಂದ್ರೆ ಶಾಲೆ ಹಾಕ್ಕೊಂಡು ಮಂತ್ರಿ ಅಂತ ಕರಿಬೋದಾ? ಹೆಗಲ ಮೇಲೆ ಶಾಲೆ ಹಾಕ್ಕೊಂಡು ಮಂತ್ರಿ ಅಂತ ಕರಿಬೋದಾ? ಎಲ್ಲೈತಿ? ಎಲ್ಲಿಗೆ ಹೋಗಕತ್ತಾರ ರಾಜ್ಯ? ಇದು ಕೇವಲ ಮುನಿರತ್ನಗೆ ಮಾಡಿದ ಅವಮಾನ ಅಲ್ಲ, ರಾಜಾಜಿನಗರದ ಮತಕ್ಷೇತ್ರದ ಶಾಸಕವ. ಅಲ್ಲಿ ಹರೀಶ್ ಬಂದಾನ, ಅಭೂತಪೂರ್ವ ಮತಗಳ ಅಂತರದಿಂದ ಹರೀಶ್ ಬಂದಾನ. ಅಂಥವಂಗೆ ಒಬ್ಬವಂಗ ತುಂಬಿದ ಸಭೆಯೊಳಗೆ ಕರೆ ಟೋಪಿ MLA ಬಾರಪ್ಪ ಅಂತ ಕರೀತಾರೆ. ಅಂದ್ರೆ ಅಧಿಕಾರದ ಮದ ಎಷ್ಟು ಏರೈತೆ ಅನ್ನೋದನ್ನು ಇದು ತೋರಿಸ್ಕೊಡ್ತೈತಿ ಅನ್ನುವಂಥ ಮಾತನ್ನು ಹೇಳ್ತೈತಿ. ಮತ್ತು ಸಿದ್ದರಾಮಯ್ಯನವ್ರಿಗೆ ಪ್ರಿಯಾಂಕಾ ಖರ್ಗೆ ಕೊಟ್ಟ ಲೆಟರಕ್ಕೆ ಸಹಿ ಮಾಡೋದ ಬೇರೆ ಆಪ್ಷನ್ ಇದ್ದಿಲ್ಲ. ಯಾಕೆಂದ್ರೆ ಡಿಸೆಂಬರ್ ತಿಂಗಳು ಹಂತಕ್ಕೆ ಬರಾಕತ್ತೈತಿ. ದೊಡ್ಡ ಖರ್ಗೆ ಅವರ ಪಾತ್ರ ಭಾಳ ಮುಖ್ಯ ಇರ್ತೈತಿ. ಅದಕ್ಕೆ ಇದನ್ನು ಮೆಚ್ಚಾಕ್ ಮಾಡ್ಯಾನ ಅನ್ನುವಂಥ ಊಹಾಪೋಹಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಾಕತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನಾದರೂ ದೇಶಭಕ್ತ ಸಂಘಟನೆಗಳು, ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು, ಮತ್ತೊಂದು ಬೇರೆ ಇರ್ಬೋದು, ಅದ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಹಗುರಕ್ಕೆ ಹೊರತಾಗಿ ಆ ಸಂಘಟನೆಯ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾಗ ಖರ್ಗೆ ಸುಧಾರಿಸ್ಕೊಂತಾನಂತೇನ ಈ ಪ್ರೆಸ್ ಮೀಟ್ ಮಾಡೋಕತ್ತಿಲ್ಲ. ಸುಧಾರಿಸ್ಕೊಡುವಂಥ ಸ್ವಭಾವನೂ ಇಲ್ಲ, ವಯಸ್ಸೂ ಇಲ್ಲ. ವಯಸ್ಸು, ಅಧಿಕಾರ, ಹಣ ಮೂರೂ ಕುಡಿದು ಅಂದ್ರೆ ಭಾಳ ಕಷ್ಟ. ಸರಿ ದಾರ್ಯಾಗ ಹೋದ್ರೆ ಗಾಡಿ ಸರಿ ದಾರ್ಯಾಗ ಹೋಗೈತಿ, ಸ್ವಲ್ಪ ತಪ್ತಿ ಅಂದ್ರೆ ಎದ್ದೊತ್ತೊಂದು ಹೋಗೈತಿ. ಹಂಗೆ ಎದ್ದೊತ್ತೊಂದು ಹೊಂಟೈತಿ, ಹೋಗಿ ಎಲ್ಲಿ ಡಿಕ್ಕಿ ಹೊಡಿತೈತಿ ಗಾಡಿ. ಮೊದಲೇ ತನ್ನ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಎಲ್ಲ ಐತಿ ನೋಡ್ಕೊಳ್ಳಿ. ಅವರ ಜಿಲ್ಲೆಯ, ಅವರ ಕ್ಷೇತ್ರದ, ಅವನ ಇಲಾಖೆಯ ರಸ್ತೆಗಳ ಪರಿಸ್ಥಿತಿ ಏನೈತಿ ನೋಡ್ಕೊಳ್ಳಿ. 2.5 ವರ್ಷ ಆಯಿತು, ಇನ್ನೂ ಗುಡ್ಡೆ ತುಂಬಕ್ಕಾಗ್ತಾಯಿಲ್ಲ. ಅಣ್ಣಿಗೇರಿ ಬಸ್ ಸ್ಟ್ಯಾಂಡ್ನಿಂದ ಹೈವೇ ಮಠ ಒಂದು 200 ಮೀಟ್ರ್ ರಸ್ತೆ ಐತೆ. ಆ 200 ಮೀಟ್ರ್ ರಸ್ತೆ ದಾಟ್ಬೇಕಾದ್ರೆ 15 ಮಿನಿಟ್ ಬೇಕು ನನಗೆ. 1 ವರ್ಷದಿಂದ ಹೇಳ್ಕೊತ ಬರಾಕತ್ತೀನಿ. ಶಾಸಕ ಮಿತ್ರ ಅಂತ ಸನ್ಮಾನ್ಯ ಕೋನ್ ರೆಡ್ಡಿ ಅವ್ರಿಗೆ ಹೇಳಿದೆ, ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದೆ, ಯಾವ ಶಬ್ದದಾಗ ಹೇಳ್ಬೇಕು ಆ ಶಬ್ದ ಹೇಳೇನೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ. ಇವತ್ತು ತುಂಬ್ತೇವ್ರಿ, ನಾಳೆ ತುಂಬ್ತೇವೆ, ಇವತ್ತು ತುಂಬ್ತೇವ್ರಿ, ನಾಳೆ ತುಂಬ್ತೇವೆ. ಗುಂಡಿ ಮುಚ್ಚಿಗೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇದು.